ಎಲ್ರಿಗೂ ನಮಸ್ಕಾರ. ಐ ಥಿಂಕ್ ಇವತ್ತು ಒಂದಷ್ಟು ಜನ ಇಂಡಸ್ಟ್ರಿ ಕಡೆಯಿಂದ ಫ್ರೆಂಡ್ಸ್ ಆ್ಯಂಡ್ ಕಲೀಗ್ಸ್ ಬಂದು ಮೂವಿನ ನೋಡಿದ್ರು. ಅವರ ಒಂದು ಎಕ್ಸೈಟ್ಮೆಂಟ್ ಲೆವೆಲ್ಲು ಅದು ಖುಷಿ ನೋಡಿದ್ರೇ ಐ ಥಿಂಕ್ ತುಂಬ ಖುಷಿ ಆಗುತ್ತೆ. ಬಿಕಾಸ್ ಸಿನಿಮಾದವ್ರನ್ನ ಅಪ್ರಿಷಿಯೇಟ್ ಮಾಡೋದು ಐ ಥಿಂಕ್ ದಟ್ಸ್ ದ ಗ್ರೇಟೆಸ್ಟ್ ಥಿಂಗ್ ಆ್ಯಂಡ್ ದೇ ಆಲ್ ಲವ್ಡ್ ಇಟ್. ಅದಕ್ಕಿಂತ ಖುಷಿಯಾದ ವಿಷಯ ಇಲ್ಲ. ಆ್ಯಂಡ್ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಖುಷಿ ಅಂತೂ ಇದೆ. ಜನಗಳು ಬಂದು ಯಾವಾಗಲೂ ಕನ್ನಡ ಸಿನಿಮಾಗಳಲ್ಲಿ ಕಂಟೆಂಟ್ ಇಲ್ಲ ಅಥವಾ ತಮಿಳ್ ಮಲಯಾಳಂ ಸಿನಿಮಾಗಳಷ್ಟು ಇಂಟೆನ್ಸಿಟಿ ಇಲ್ಲ, ಒಳ್ಳೆ ಕತೆ ಬರಲ್ಲ ಅಂತ ಹೇಳ್ತಿರ್ತಾರೆ. ಬಟ್ O2 ಇಸ್ ಒನ್ ಸಚ್ ಮೂವಿ ದಟ್ ಐ ಥಿಂಕ್ ಎಲ್ಲರೂ ಅಗ್ರಿ ಮಾಡ್ತಾರೆ ನೋಡಿದವರೆಲ್ಲ. ಈ ರೀತಿಯಾದ ಒಂದು ಕಂಟೆಂಟ್ ಹೊಸತನ ಇದೆ, ಬಂದು ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು ಅಂತ ಹೇಳ್ತಿದ್ದಾರೆ ನೋಡಿದವರೆಲ್ಲ. ಸೊ ಐ ಥಿಂಕ್ ಐ ಟೋಟಲಿ ಅಗ್ರಿ ವಿತ್ ದೆಮ್. ಆ್ಯಂಡ್ ಕನ್ನಡ ಆಡಿಯನ್ಸ್ ಎಲ್ಲ ಬಂದು ಆಲ್ರೆಡಿ ನೋಡಿ ಒಳ್ಳೆ ರಿವ್ಯೂಸ್ ಆ್ಯಂಡ್ ರೆಸ್ಪಾನ್ಸ್ ಕೊಟ್ಟಿದ್ದೀರಾ. ಇನ್ನೂ ಒಂದಷ್ಟು ಜನ ಬಂದು ನೋಡಿ ಒಂದು ಒಳ್ಳೆ ಸಿನಿಮಾನ ಇನ್ನೊಂದಷ್ಟು ಜನಕ್ಕೆ ಸ್ಪ್ರೆಡ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ಸ್ ಟು ದ ಎಂಟೈರ್ ಟೀಮ್ ಆಫ್ O2 ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ಇಲ್ಲ, ಎಲ್ಲ ಜನರು, ಆಡಿಯನ್ಸ್ ಮತ್ತು ಎಷ್ಟು ಸೆಲೆಬ್ರಿಟೀಸ್ ಆಗಲಿ, ನಮ್ಮ ಇಂಡಸ್ಟ್ರಿ ಇರುವಂಥ ಡೈರೆಕ್ಟರ್ಸ್, ಆ್ಯಕ್ಟರ್ಸ್ ಎಲ್ಲರಿಂದಲೂ ತುಂಬ ಪ್ರೀತಿ ಸಿಗ್ತಾ ಇರೋದು. ಎಸ್ಪೆಷಲಿ ಆಡಿಯನ್ಸಿಂದ ಇಷ್ಟು ಪ್ರೀತಿ ಸಿಗ್ತಾ ಇರೋದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಅದಕ್ಕೆ ಪದಗಳು ಸಾಲಲ್ಲ, ಅಷ್ಟು ಇಷ್ಟಪಡ್ತಾ ಇರೋದೇ ನಮಗೆ ಬಿಗ್ಗೆಸ್ಟ್ ವಿನ್. ಬಟ್ ಥಿಯೇಟ್ರಿಗೆ ಸ್ವಲ್ಪ ಜನ ಬರ್ತಾ ಇರೋದು ಕಮ್ಮಿ ಅಷ್ಟೇ ಹೊರತು, ಬಟ್ ಬಂದಿರೋರು ಎಲ್ಲರೂ ತುಂಬ ಖುಷಿಯಿಂದ ಇಷ್ಟಪಟ್ಟು ಮೆಚ್ಚುಗೆನ ವ್ಯಕ್ತಪಡಿಸ್ತಾ ಇರೋದು ಭಾಳ ಖುಷಿ ಆಗುತ್ತೆ. ಸೊ ಯಾರ್ಯಾರು ನೋಡಿಲ್ಲೋ ಇನ್ನೂ ಸಿನಿಮಾ ದಯವಿಟ್ಟು ಬಂದು ನೋಡಿ. ಆ್ಯಂಡ್ ನಿರಾಶೆ ಆಗಲ್ಲ ನೀವು ಅಂತ ನಾನು ಹೆಮ್ಮೆಯಿಂದ ಹೇಳಬಲ್ಲೆ. ಸೊ ಥ್ಯಾಂಕ್ ಯು ಸೊ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಶ್ವಿಕಾ ಮಾತಾಡ್ತಾ ಇದ್ದೀನಿ. ಈಗ ತಾನೇ O2 ಸಿನಿಮಾ ನೋಡ್ಕೊಂಬಂದೆ. ಮೊದಲನೇದಾಗಿ PRK ಪ್ರೊಡಕ್ಷನ್ಸ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟು ಒಳ್ಳೆ ಸಿನಿಮಾಗಳನ್ನ ನಮಗೆ ಕೊಡ್ತಾ ಬಂದಿದ್ದಾರೆ, ಅದರಲ್ಲಿ O2 ಕೂಡ ಸೇರಿದೆ. ಸೊ ಇಡೀ ಚಿತ್ರತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಆ್ಯಂಡ್ ಸಿನಿಮಾ ಶುರು ಆಗ್ತಾ ಇದ್ದಂಗೆ ನನಗೆ ಮೊದಲನೇದಾಗಿ ಖುಷಿಯಾಗಿದ್ದು, ಮೊದಲನೇದಾಗಿ ಆಶಿಕ್ ಅವ್ರ ಹೆಸರು ತೋರಿಸಿದ್ರು. ಸೊ ಯೂಶ್ವಲಿ ಹೀರೋಗಳ ಹೆಸರು ನೋಡ್ತೀವಿ, ಈ ಬಾರಿ ಹೀರೋಯಿನ್ ಹೆಸರನ್ನ ಮೊದಲಾಗಿ ನೋಡೋಕ್ಕೆ ಖುಷಿ ಆಯಿತು. ಸೊ ಆಶಿಕ್ ಅವ್ರಿಗೆ ಇಟ್ಸ್ ಅನದರ್ ಫೆದರ್ ಇನ್ ಅವರ್ ಕ್ಯಾಪ್ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿವರೆಗೂ ಅವ್ರು ಮಾಡಿರೋ ಸಿನಿಮಾಗಳಲ್ಲಿ ಇದು ಅವರ ಬೆಸ್ಟ್ ಪರ್ಫಾರ್ಮೆನ್ಸ್. ಸ್ಕ್ರೀನ್ ಸ್ಪೇಸ್ ಆಗಿರ್ಬೋದು, ಸ್ಕ್ರೀನಲ್ಲಿ ಕಾಣಿಸ್ಕೊಂಡಾಗಿರ್ಬೋದು, ಅಥವಾ ಶ್ರದ್ಧಾ ಎಮರ್ಜೆನ್ಸಿ ಅನ್ನೋ ಪಾತ್ರ ನಿಭಾಯಿಸಿರೋದಾಗಿರೋದು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಎಸ್, ಕಂಗ್ರ್ಯಾಚುಲೇಷನ್ಸ್ ಆಶಿಕಾ. ಇಡೀ ಚಿತ್ರತಂಡಕ್ಕೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿ ಪ್ಲೀಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವಾಗ ತಾನೇ O2 ಸಿನಿಮಾ ನೋಡ್ಕೊಂಡು ಬಂದೆ. ತುಂಬ ಖುಷಿಯಾಗಿದೆ. ಏನಕ್ಕೆ ಅಂದರೆ ಇದು PRK ಪ್ರೊಡಕ್ಷನಲ್ಲಿ ಯಾವಾಗಲೂ ಯಾವುದೇ ಅವ್ರು ಪ್ರೊಡ್ಯೂಸ್ ಮಾಡಿದ್ರು ಒಳ್ಳೆ ಎಕ್ಸ್ಪೆರಿಮೆಂಟಲ್ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡ್ತಾರೆ. ಆ್ಯಂಡ್ O2 ಕೂಡ ಯುನೋ ಆ ಸರದಿಲಿ ಸೇರಿದೆ. ಆ್ಯಂಡ್ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಫಿಲ್ಮ್ ಅಂತಲೇ ಹೇಳ್ಬೋದು. ಆ್ಯಂಡ್ ಆಶಿಕ್ ಅವ್ರ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ ಸಿನಿಮಾಲಿ. ಆ್ಯಂಡ್ ಸಿರಿ ಅವರು, ಪ್ರವೀಣ್ ಅವರು ಓಶೋ ಕ್ಯಾರೆಕ್ಟರ್ ಮಾಡಿರೋರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನನಗೆ ಸಿನಿಮಾ ಮುಗಿಸಿ ಆಚೆ ಬಂದಮೇಲೆ ಒಂದು 10 ನಿಮಿಷ ಬ್ಲ್ಯಾಂಕ್ ಆಗಿದೆ, ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿರಲಿಲ್ಲ. ಬಿಕಾಸ್ ಆ ಕ್ಲೈಮ್ಯಾಕ್ಸ್ ಅಷ್ಟು ಹೆವಿಯಾಗಿ ಮಾಡಿದರು. ಸೊ ಮ್ಯೂಸಿಕ್ಕಿಂದ ಹಿಡಿದು ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ PRK ಟೀಮ್ಗೆ. ಸೊ ದಯವಿಟ್ಟು ಎಲ್ಲರೂ O2 ಸಿನಿಮಾನ ಮಿಸ್ ಮಾಡದೆ ಥಿಯೇಟ್ರಲ್ಲೇ ನೋಡಿ ಆ್ಯಂಡ್ ಹೆಚ್ಚು ಕನ್ನಡ ಸಿನಿಮಾಗಳನ್ನ ನೋಡಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಆಶಿಕಾ. ಐ ಥಿಂಕ್ ಈ ಸಿನಿಮಾ ನಿಮಗೆ ಹೆಚ್ಚು ಪರ್ಫಾರ್ಮೆನ್ಸ್ ಆ್ಯಂಡ್ ಸಕ್ಸಸ್ ಹೆಸರು ತಂದುಕೊಡ್ಲಿ. ಥ್ಯಾಂಕ್ ಯು ಸೋ ಮಚ್. O2 ಸಿನಿಮಾ ಒಂದು ಕನ್ನಡಕ್ಕೆ ಇತ್ತೀಚೆಗೆ ನಾನು ನೋಡಿರೋ ಒಂದು ಅದ್ಭುತವಾದ ಸಿನಿಮಾ ಅನ್ಬೋದು. ವೆಲ್ ರಿಸರ್ಚ್ ಸ್ಕ್ರಿಪ್ಟ್ ಅಂತಲೂ ಹೇಳ್ಬೋದು. ಆಶಿಕಾ ರಂಗನಾಥ್ ಅವರು ಸ್ಟಾರ್ ಪರ್ಫಾರ್ಮರ್, ಒಂದು ಹೀರೋ ಆಫ್ ದ ಕಂಟೆಂಟ್. ಆ್ಯಂಡ್ ರಾಘವ್ ಅವರ ಅಭಿನಯ ತುಂಬಾ ಚೆನ್ನಾಗಿದೆ. ಆನ್ ಸ್ಕ್ರೀನ್ ತುಂಬಾ ಚೆನ್ನಾಗೂ ಕಾಣಿಸ್ತಾರೆ. ಅಲ್ಲದೆ ದ ಡೈರೆಕ್ಟರ್ಸ್ ಇಬ್ಬರು, ರಾಘವ್ ಆ್ಯಂಡ್ ಪ್ರಶಾಂತ್ ಅವರಿಗೆ ಕುಡೋಸ್, ಗುಡ್ ವರ್ಕ್. ಆ್ಯಂಡ್ ಎಲ್ಲರೂ ಬಂದು ಥಿಯೇಟ್ರಲ್ಲೇ ಈ ಸಿನಿಮಾನ ನೋಡಿ. ಅಲ್ಲದೆ PRK ಪ್ರೊಡಕ್ಷನ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಈ ಥರ ಹಲವಾರು ಸ್ಕ್ರಿಪ್ಟ್ಗಳನ್ನ ತೆರೆ ಮೇಲೆ ತನ್ನಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನಮ್ಮ ಕನ್ನಡ ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೊ ಮಚ್.